ಯೋಧ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಟ್ವಿಟರ್ ಮೂಲಕ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಏನು ಟ್ವೀಟ್ ಮಾಡಿದ್ದಾರೆ ರಾಜನಾಥ್ ಸಿಂಗ್ ನೋಡೋಣ ಬನ್ನಿ. ಬಿಎಸ್ಎಫ್ ಯೋಧ ಅಪ್ಲೋಡ್ ಮಾಡಿದ ವಿಡಿಯೋ ನಾನು ವೀಕ್ಷಿಸಿದ್ದೇನೆ. ತಕ್ಷಣ ಈ ಬಗ್ಗೆ ವರದಿ ತರಿಸಿಕೊಡುವಂತೆ ಗೃಹ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದೇನೆ ಹಾಗೂ ಸೂಕ್ತ ಕ್ರಮ ಕೈಗೊಳ್ಳಲು ಆದೇಶಿಸಿದ್ದೇನೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಬಿಎಸ್ಎಫ್ ಯೋಧನ ವಿಡಿಯೋ ಸಾಕಷ್ಟು ವೈರಲ್ ಆಯಿತು, ಅದಕ್ಕೆ ತನಿಖೆ ನಡೆಸ್ತೀನಿ ಅಂತ ಗೃಹ ಸಚಿವರು ಆದೇಶ ನೀಡಿದ್ರು ಕೂಡ. ಆದ್ರೆ ಈಗ ಬಿಎಸ್ಎಫ್ ಅಧಿಕಾರಿಗಳು ನೀಡ್ತಿರುವ ಸಮಜಾಯಿಷಿ ಏನು ಅಂತ ಹೇಳಿ? ಹೌದು ಸ್ಮಿತಾ, ನಿನ್ನೆ ಅಷ್ಟೇನೆ ತೇಜ್ ಬಹದ್ದೂರ್ ಯಾದವ್ನ ವಾಟ್ಸ್ಆಪ್ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು. ಇದು ಕೇಂದ್ರ ಗೃಹ ಸಚಿವರ ಗಮನಕ್ಕೂ ಕೂಡ ಹೋಗಿತ್ತು. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಇದ್ರ ಬಗ್ಗೆ ತನಿಖೆಗೆ ಆದೇಶವನ್ನ ನೀಡಿದ್ರು. ಈಗ ಬಿಎಸ್ಎಫ್ ನ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿದ್ದಾರೆ. ಆದ್ರೆ ಈಗ ಅಧಿಕಾರಿಗಳು ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರ ಸೈನಿಕ ತೇಜ್ ಬಹದ್ದೂರ್ ಯಾದವ್ನೇ ಅಶಿಸ್ತಿನ ಸೈನಿಕ. ಈತನ ವಿರುದ್ಧ 2010ರಲ್ಲೇ ಕೋರ್ಟ್ ಮಾರ್ಷಲ್ ಕೂಡ ನಡೆದಿತ್ತು. ಆಗ್ಲೇ ಈತನನ್ನ ಕೆಲಸದಿಂದ ತೆಗೆದಾಕ್ಬೇಕಾಗಿತ್ತು. ಆದ್ರೆ ಈತನ ಕೌಟುಂಬಿಕ ಸಮಸ್ಯೆಗಳ ಕಾರಣದಿಂದಾಗಿ ಕೆಲಸದಿಂದ ತೆಗೆದಾಕಿರ್ಲಿಲ್ಲ, ಸೇವೆಯಲ್ಲೇ ಮುಂದುವರಿಸಲಾಗಿತ್ತು. ಈಗ ಈತ ಕರ್ತವ್ಯವನ್ನು ನಿರ್ವಹಿಸುವಂತಹ ಸ್ಥಳದಲ್ಲೇ ಮೊಬೈಲ್ ಅನ್ನ ಬಳಕೆಯನ್ನ ಮಾಡಿದ್ದೇನೆ, ಊಟ ಸರಿ ಇರ್ಲಿಲ್ಲ ಅಂತ ಹೇಳಿ ಅದರಲ್ಲಿ ಆಡಿಯೋ ವಿಡಿಯೋವನ್ನ ರೆಕಾರ್ಡ್ ಮಾಡಿ ವೈರಲ್ ಆಗುವಂತೆ ಮಾಡಿದ್ದಾನೆ. ಇದ್ರ ಬಗ್ಗೆ ತನಿಖೆಯನ್ನ ನಡೆಸ್ತೇವೆ. ಆತ ಹೇಳ್ತಾ ಇರೋ ರೀತಿಯಲ್ಲಿ ಊಟದ ಗುಣಮಟ್ಟ ಸರಿ ಇಲ್ಲ ಅನ್ನೋದು ನಿಜ. ಆದ್ರೆ ಇದ್ರ ಬಗ್ಗೆ ಆತ ಉನ್ನತ ಅಧಿಕಾರಿಗಳಿಗೆ ಯಾವತ್ತೂ ಕೂಡ ದೂರನ್ನ ನೀಡಿರಲಿಲ್ಲ, ಡಿಐಜಿ ಮಟ್ಟದ ಅಧಿಕಾರಿಗಳಿಗೂ ಕೂಡ ದೂರನ್ನ ನೀಡಿರಲಿಲ್ಲ ಮತ್ತು ಬೇರೆ ಯಾವುದೇ ಅಧಿಕಾರಿಗಳಿಗೂ ಕೂಡ ದೂರನ್ನ ನೀಡಿರ್ಲಿಲ್ಲ. ಈಗ ಈತ ದೂರಿರುವುದ್ರ ಬಗ್ಗೆ ಅಂದ್ರೆ ಆಹಾರದ ಗುಣಮಟ್ಟದ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತೇವೆ. ಈಗ ಈತನಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನುವ ಕಾರಣಕ್ಕಾಗಿ ಈತನನ್ನ ಬೇರೊಂದು ಆರ್ಮಿ ಹೆಡ್ ಕ್ವಾರ್ಟರ್ಗೆ ನಾವು ಟ್ರಾನ್ಸ್ಫರ್ ಕೂಡ ಮಾಡ್ತೇವೆ ಮತ್ತು ಈತನ ಬಗ್ಗೆ ತನಿಖೆಯನ್ನ ನಡೆಸ್ತೇವೆ ಅಂತ ಹೇಳಿ ಬಿಎಸ್ಎಫ್ ನ ಐಜಿ ಹೇಳ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗಾಗಿ.